ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ರಾಷ್ಟ್ರಮ್ ಇನ್ಸ್ಟಿಟ್ಯೂಟ್ ಯೂಟ್ಯೂಬ್ ಚಾನಲ್. ರಾಷ್ಟ್ರಮ್ ಫೋಕಸ್ನಲ್ಲಿ ಇವತ್ತಿನ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳನ್ನು ಡಿಸ್ಕಸ್ ಮಾಡೋಣ. ಈಗ ಡಿಸ್ಕಸ್ ಮಾಡ್ತಾ ಇರುವಂತಹ ನೋಟ್ಸ್ಗಳ PDF ನೋಟ್ಸನ್ನು ಡೌನ್ಲೋಡ್ ಮಾಡ್ಕೋಬೇಕು ಅಂತಂದರೆ ರಾಷ್ಟ್ರಮ್ ಇನ್ಸ್ಟಿಟ್ಯೂಟ್ನ ಟೆಲಿಗ್ರಾಮ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ಟೆಲಿಗ್ರಾಮ್ ಚಾನಲ್ನ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಲಾಗಿದೆ. ಲಾಸ್ಟ್ ಸೆಷನ್ನಲ್ಲಿ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಅಥವಾ ಏಕತೆಯ ಪ್ರತಿಮೆಯನ್ನು ಈ ಕೆಳಗಿನ ಯಾವ ನದಿಯ ದಂಡೆಯಲ್ಲಿ ನಿರ್ಮಾಣ ಮಾಡಲಾಗಿದೆ ಅಂತ ಪ್ರಶ್ನೆಯನ್ನು ಕೇಳಲಾಗಿತ್ತು. ಆಪ್ಷನ್ಗಳಲ್ಲಿ ಕೃಷ್ಣ, ಗೋದಾವರಿ, ನರ್ಮದಾ ಅಥವಾ ಸಬರ್ಮತಿ ಅಂತ ನೀಡಲಾಗಿದ್ದು ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 3, ನರ್ಮದಾ ನದಿಯ ದಂಡೆಯಲ್ಲಿ ಗುಜರಾತ್ನಲ್ಲಿ ಈ ಏಕತೆಯ ಪ್ರತಿಮೆಯನ್ನು ನಿರ್ಮಾಣ ಮಾಡಲಾಗಿದೆ. ಭಾರತದ ಉಕ್ಕಿನ ಮನುಷ್ಯರಾದಂತಹ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಗೌರವಾರ್ಥವಾಗಿ ಗುಜರಾತ್ನ ನರ್ಮದಾ ನದಿಯ ದಂಡೆಯಲ್ಲಿ ಸಾಧು ಬೇಟ್ ಅನ್ನುವ ನದಿ ದ್ವೀಪದ ಸಮೀಪದಲ್ಲಿ ಈ ಜಗತ್ತಿನ ಅತಿ ಎತ್ತರವಾದಂತಹ ಮೂರ್ತಿಯಾದಂತಹ ಸ್ಟ್ಯಾಚ್ಯೂ ಆಫ್ ಯೂನಿಟಿಯನ್ನು ನಿರ್ಮಾಣ ಮಾಡಲಾಗಿದೆ ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ. ಸೊ ನರ್ಮದಾ ನದಿ ಈಸ್ ರೈಟ್ ಆನ್ಸರ್. ಈ ಕಟ್ಟಡವನ್ನು ಅಥವಾ ಒಂದು ನಿರ್ಮಾಣವನ್ನು ಮಾಡುವಂತಹ ನಿಟ್ಟಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದಂತಹ ವ್ಯಕ್ತಿ ಯಾರು ಅಂತಂದರೆ ಪದ್ಮಭೂಷಣ ಪ್ರಶಸ್ತಿ ವಿಜೇತರಾದಂತಹ ಆರ್ಕಿಟೆಕ್ಟ್ ರಾಮ್ ವಿ ಸುತಾರ್ ಅವರಾಗಿದ್ದಾರೆ. ಅದೇ ರೀತಿಯಾಗಿ ಲಾರ್ಸೆನ್ ಆ್ಯಂಡ್ ಟೂಬ್ರೋ ಅನ್ನುವ ಕಂಪನಿಯ ಒಂದು ಸಹಭಾಗಿತ್ವದಲ್ಲಿ ಈ ಒಂದು ಜಗತ್ತಿನ ಅತಿ ಎತ್ತರದ ವರ್ಲ್ಡ್ಸ್ ಟಾಲೆಸ್ಟ್ ಸ್ಟ್ಯಾಚ್ಯೂ ಸುಮಾರು 182 ಮೀಟರ್ ಎತ್ತರದ ಈ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಮೂರ್ತಿಯನ್ನು ನಿರ್ಮಾಣ ಮಾಡಲಾಗಿದೆ ಗುಜರಾತಿನ ಈ ನರ್ಮದಾ ನದಿಯ ದಂಡೆಯಲ್ಲಿ ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ. ಆನ್ಸರ್ ಮಾಡಿ ಕಮೆಂಟ್ ಮಾಡಿದಂತಹ ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ಕೂಡ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ವೆರಿ ವೆಲ್ ಡನ್. ಇದೇ ರೀತಿಯಾಗಿ ಡಿಸ್ಕಷನ್ನಲ್ಲಿ ಭಾಗವಹಿಸ್ತಾ ಇರಿ, ನಿಮ್ಮ ಆನ್ಸರ್ಗಳು ಮತ್ತು ಸಜೆಷನ್ಸ್ಗಳನ್ನು ಕಮೆಂಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಪ್ರಶ್ನೆ ಏನು ಅಂತ ನೋಡೋಣ. ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ. ಮ್ಯಾಪಿಂಗ್ ರಿಲೇಟ್ ಆದಂತಹ ಒಂದು ಪ್ರಮುಖ ಪ್ರಶ್ನೆ ನಿಮಗೆ. ಆಫ್ರಿಕಾ ಖಂಡದ ಅತಿ ದೊಡ್ಡ ಸರೋವರವಾದಂತಹ ವಿಕ್ಟೋರಿಯಾ ಸರೋವರದ ಗಡಿಯನ್ನು ಈ ಕೆಳಗಿನ ಯಾವ ರಾಷ್ಟ್ರ ಹಂಚಿಕೊಳ್ಳುವುದಿಲ್ಲ ಅಂತ ಪ್ರಶ್ನೆ ಇದೆ. ಈ ವಿಕ್ಟೋರಿಯಾ ಲೇಕ್ ಇದರ ಬಾರ್ಡರನ್ನು ಯಾವ ದೇಶ ಹಂಚಿಕೊಳ್ಳುವುದಿಲ್ಲ ಅಂತ ಗುರುತಿಸಬೇಕಾಗಿದ್ದು 4 ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ಆಪ್ಷನ್ 1 ಯುಗಾಂಡಾ, ಆಪ್ಷನ್ 2 ತಾಂಜೇನಿಯಾ, ಆಪ್ಷನ್ 3 ಕೀನ್ಯಾ ಅಥವಾ ಆಪ್ಷನ್ 4 ಸೊಮಾಲಿಯಾ ಅಂತ ನೀಡಲಾಗಿದ್ದು ಸರಿಯಾದ ಉತ್ತರ ಏನು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈ ಆಫ್ರಿಕಾ ಖಂಡದ ಅತಿ ದೊಡ್ಡ ಸರೋವರವಾದಂತಹ ವಿಕ್ಟೋರಿಯಾ ಲೇಕ್ ಇದರ ಗಡಿಯನ್ನು ಯಾವ ರಾಷ್ಟ್ರಗಳು ಹಂಚಿಕೊಳ್ಳುವುದಿಲ್ಲ ಅಂತ ಗುರುತಿಸಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಸೆಷನ್ನಲ್ಲಿ ಇದರ ಡೀಟೇಲ್ ಆದಂತಹ ಮ್ಯಾಪನ್ನು ಡಿಸ್ಕಸ್ ಮಾಡೋಣ. ಇನ್ನು ಇವತ್ತಿನ ಮೊದಲನೇ ಆರ್ಟಿಕಲ್ ಎನ್ವೈರ್ಮೆಂಟ್ ರಿಲೇಟ್ ಆದಂತಹ ಒಂದು ಪ್ರಮುಖ ಇನ್ಫಾರ್ಮೇಷನ್ ಆಗಿದ್ದು, ಈ ಸೋನೆ ರೂಪೆ ಅನ್ನುವ ವನ್ಯಜೀವಿ ಅಭಯಾರಣ್ಯ ಇತ್ತೀಚೆಗೆ ನ್ಯೂಸ್ನಲ್ಲಿತ್ತು. ಅಸ್ಸಾಂನಲ್ಲಿರುವಂತಹ ಈ ಸೋನೆ ರೂಪೆ ಅನ್ನುವ ವನ್ಯಜೀವಿ ಅಭಯಾರಣ್ಯದ ಸುತ್ತಮುತ್ತಲೂ ಇರುವಂತಹ ಈ ಮತದಾನ ಕೇಂದ್ರಗಳು, ಶಾಲೆಗಳು ಮತ್ತು ಇತರ ನಿರ್ಮಾಣದ ಚಟುವಟಿಕೆಗಳು ಯಾವ ರೀತಿಯಾಗಿ ನಡೀತಾ ಇದೆ ಅಂತ ಒಂದು ಮಾಹಿತಿಯನ್ನು ಇತ್ತೀಚೆಗೆ ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ ಅಥವಾ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಈ ಒಂದು ಸಂಸ್ಥೆಯ ಮೂಲಕ ಅಸ್ಸಾಂನ ಚೀಫ್ ಸೆಕ್ರೆಟರಿಯಿಂದ ಕೇಳಲಾಗಿತ್ತು ಅಂತ ವಿವರಗಳನ್ನು ನೀಡಿ ಅಂತ ಮಾಹಿತಿಯನ್ನು ಕೇಳಲಾಗಿತ್ತು. ಸೊ ಹೀಗಾಗಿ ಈ ಕಾಂಟೆಕ್ಸ್ಟ್ಗಿಂತ ಇಂಪಾರ್ಟೆಂಟ್ ಆಗಿ ಎನ್ವೈರ್ಮೆಂಟ್ ರಿಲೇಟ್ ಆದಂತಹ ಈ ಸೋನೆ ರೂಪೆ ವನ್ಯಜೀವಿ ಅಭಯಾರಣ್ಯ ಅಥವಾ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಇದರ ಬಗ್ಗೆ ತಿಳ್ಕೊಳ್ಳೋದು ನಮಗೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಸಾಕಷ್ಟು ಮಹತ್ವದ ಪಾತ್ರವನ್ನು ವಹಿಸುತ್ತದೆ. ಅಸ್ಸಾಂ ಅಂದರೆ ನಿಮಗೆ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಆ ಒಂದು ಪ್ರದೇಶದಲ್ಲಿರುವಂತಹ ವನ್ಯಜೀವಿ ಅಭಯಾರಣ್ಯಗಳು ಅಥವಾ ನ್ಯಾಷನಲ್ ಪಾರ್ಕ್ಸ್ಗಳಲ್ಲಿ ಈ ಒಂದು ಕೊಂಬಿನ ಗೆಂಡಾಮೃಗ ಸಾಕಷ್ಟು ಪ್ರಸಿದ್ಧವಾದಂತಹ ಪ್ರಾಣಿಯಾಗಿದೆ ಅಂತ ನಾವು ಈ ಒಂದು ಸಿಂಪಲ್ ಫ್ಯಾಕ್ಟನ್ನು ನೆನ್ಪಿಟ್ಕೋಬೇಕು. ಸೊ ಈ ಇಮೇಜ್ನಲ್ಲಿ ನೋಡ್ಬೋದು, ಒಂದು ಕೊಂಬಿನ ಗೆಂಡಾಮೃಗ, ಸಿಂಗಲ್ ಹಾರ್ನ್ಡ್ ರೈನೋಸರ್ ಅಂತ ಇದನ್ನು ಕರೀತಾರೆ. ಸೊ ಈ ಅಸ್ಸಾಂನಲ್ಲಿರುವಂತಹ ಸೋನೆ ರೂಪೆ ವನ್ಯಜೀವಿ ಅಭಯಾರಣ್ಯ ಎಕ್ಸಾಕ್ಟ್ ಆಗಿ ಲೊಕೇಶನನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ ಅಸ್ಸಾಂನ ಸೋನಿತ್ಪುರ್ ಅನ್ನುವ ಜಿಲ್ಲೆಯ ವಾಯುವ್ಯ ಪ್ರದೇಶದಲ್ಲಿ ಈ ಒಂದು ಸಂರಕ್ಷಿತ ಪ್ರದೇಶವನ್ನು ನಾವು ಗುರುತಿಸಬಹುದಾಗಿದೆ. ಈ ಗ್ರೇಟರ್ ಹಿಮಾಲಯನ್ ಪರ್ವತ ಶ್ರೇಣಿಯ ತಪ್ಪಲಿನಲ್ಲಿ ಈ ಸೋನೆ ರೂಪೆ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಲೊಕೇಟ್ ಆಗಿದ್ದು ಮುಖ್ಯವಾಗಿ ಅರುಣಾಚಲ್ ಪ್ರದೇಶದಿಂದ ಹರಿಯುವಂತಹ ಈ ನಾಮ್ಚಾಂಗ್ ಅನ್ನುವ ನದಿ ಏನಿದೆ ಈ ಸೋನೆ ರೂಪೆ ವನ್ಯಜೀವಿ ಅಭಯಾರಣ್ಯದಲ್ಲಿ ಹರಿಯುವಂತಹ ಬುರಿಂಡಿ ಹಿಂಗ್ ಅನ್ನುವ ನದಿಯನ್ನು ಇದೇ ಒಂದು ವನ್ಯಜೀವಿ ಅಭಯಾರಣ್ಯದಲ್ಲಿ
ಸೇರಿಕೊಳ್ಳುತ್ತದೆ ಅಂತ ನಾವು ಈ ಒಂದು ಕಾಂಟೆಕ್ಸ್ಟನ್ನು ಕೂಡ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಹೀಗಾಗಿ ಈ ವೈಲ್ಡ್ ಲೈಫ್ ಸ್ಯಾಂಕ್ಚುರಿಯಲ್ಲಿ ಕಂಡುಬರುವಂತಹ ಪ್ರಮುಖ 2 ನದಿಗಳು ಯಾವುವು ಅಂತ ಈ ಬುರಿಂಡಿ ಹಿಂಗ್ ರಿವರ್ ಮತ್ತು ನಾಮ್ಚಾಂಗ್ ರಿವರ್ ಅಂತ ನಾವು ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಇನ್ನು ಇಲ್ಲಿ ಕಂಡುಬರುವಂತಹ ಪ್ರಮುಖ ಸಸ್ಯವರ್ಗವನ್ನು ಗಮನಿಸೋದಾದರೆ ಎವರ್ ಗ್ರೀನ್ ಫಾರೆಸ್ಟ್ ಅಂತ ನಾವು ಗುರುತಿಸ್ತೇವೆ ಜಾಗ್ರಫಿಯಲ್ಲಿ. ನಿತ್ಯ ಹರಿದ್ವರ್ಣದ ಕಾಡುಗಳಲ್ಲಿ ಬೆಳೆಯುವಂತಹ ಅರಣ್ಯ ಪ್ರದೇಶವನ್ನು ಅಥವಾ ಮರಗಳನ್ನು ಹೆಚ್ಚಾಗಿ ಈ ಸೋನೆರೂಪೆ ವನ್ಯಜೀವಿ ಅಭಯಾರಣ್ಯದಲ್ಲಿ ನಾವು ಕಾಣಬಹುದಾಗಿದೆ. ಅಷ್ಟೇ ಅಲ್ಲದೆ ಹುಲ್ಲುಗಾವಲನ್ನು ಕೂಡ ಈ ಒಂದು ಪ್ರದೇಶದಲ್ಲಿ ನಾವು ಕಾಣಬಹುದಾಗಿದ್ದು, ಸಾಮಾನ್ಯವಾಗಿ ಈ ಪ್ರದೇಶದಲ್ಲಿ ಆಗಲೇ ತಿಳಿಸಿದ ಹಾಗೆ ಸಿಂಗಲ್ ಹಾರ್ನ್ಡ್ ರೈನೋಸರ್ಸ್ ಅಥವಾ ಒಂದು ಕೊಂಬಿನ ಗೆಂಡಾಮೃಗ, ಅಷ್ಟೇ ಅಲ್ಲದೆ ಆನೆಗಳು ಮತ್ತು ಕಾಡೆಮ್ಮೆಗಳು ಇಲ್ಲಿನ ಪ್ರಮುಖ ಆಕರ್ಷಣೆಗಳಾಗಿವೆ. ಅದನ್ನು ಹೊರತುಪಡಿಸಿ ಜಿಂಕೆ, ಚಿರತೆ ಮತ್ತು ಹುಲಿಯಂತಹ ಇತರ ಪ್ರಾಣಿಗಳು ಮತ್ತು ಅಪರೂಪದ ಈ ಕಾಡು ಬೆಕ್ಕುಗಳನ್ನು ಕೂಡ ಈ ಸೋನೆರೂಪೆ ವೈಲ್ಡ್ ಲೈಫ್ ಸ್ಯಾಂಕ್ಚುರಿಯಲ್ಲಿ ನಾವು ಗುರುತಿಸಬಹುದಾಗಿದೆ. ಇನ್ನು ಪಕ್ಷಿಗಳ ಪ್ರಭೇದವನ್ನು ಗಮನಿಸೋದಾದರೆ ಅಳಿವಿನಂಚಿನಲ್ಲಿರುವಂತಹ ಪ್ರಭೇದವಾಗಿ ಗುರುತಿಸುವಂತಹ ಈ ವೈಟ್ ವಿಂಗ್ ವುಡ್ ಡಕ್ ಈ ಇಮೇಜ್ನಲ್ಲಿ ನೋಡ್ಬೋದು. ಬಿಳಿ ಬಣ್ಣದ ರೆಕ್ಕೆಯನ್ನು ಹೊಂದಿರುವಂತಹ ವೈಟ್ ವಿಂಗ್ಡ್ ವುಡ್ ಡಕ್ ಅಂತ ಇದನ್ನ ಕರೀತಾರೆ. ಸೊ ಇದು ಸಾಕಷ್ಟು ಅಳಿವಿನಂಚಿನಲ್ಲಿರುವಂತಹ ಅಂದರೆ ಎಂಡೇಂಜರ್ಡ್ ಸ್ಪೀಸೀಸ್ ಆಗಿ ಗುರುತಿಸಿಕೊಳ್ಳುತ್ತೆ ಈ ಒಂದು ಸೋನೆರೂಪೆ ವನ್ಯಜೀವಿ ಅಭಯಾರಣ್ಯದಲ್ಲಿ ಅಂತ ನಾವು ಸಿಂಪಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಇದನ್ನು ಹೊರತುಪಡಿಸಿ ಸಾಮಾನ್ಯ ಪಕ್ಷಿಗಳಾದಂತಹ ಮರಕುಟಿಗ ಆಗಿರ್ಬೋದು, ಹಿಲ್ ಮೈನ್ ಆಗಿರ್ಬೋದು, ಇಂಡಿಯನ್ ರೋಲರ್ ಆಗಿರ್ಬೋದು, ನೈಟ್ ಜಾರ್, ಕೊಂಬಿನ ಗೂಬೆ, ಈ ರೀತಿಯಾದಂತಹ ಕೆಲವೊಂದಿಷ್ಟು ಇತರ ಪಕ್ಷಿಗಳ ಪ್ರಭೇದಗಳನ್ನು ಕೂಡ ಈ ಅಸ್ಸಾಮಿನ ಸೋನೆರೂಪೆ ವನ್ಯಜೀವಿ ಅಭಯಾರಣ್ಯದಲ್ಲಿ ನಾವು ಗುರುತಿಸಬಹುದಾಗಿದೆ. ಸೊ ದ್ಯಾಟ್ ವಾಸ್ ಅಬೌಟ್ ಬ್ರೀಫ್ ಇನ್ಫಾರ್ಮೇಷನ್ ಆಫ್ ಸೋನೆರೂಪೆ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ. ಇದು ಅಸ್ಸಾಂನಲ್ಲಿದೆ ಅನ್ನೋದು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಸಾಕಷ್ಟು ಇಂಪಾರ್ಟೆಂಟ್ ಆದಂತಹ ಮಾಹಿತಿ ಆಗುತ್ತೆ. ಎನ್ವೈರ್ಮೆಂಟ್ ರಿಲೇಟ್ ಆಗಿ ಈ ವೈಲ್ಡ್ ಲೈಫ್ ಸ್ಯಾಂಕ್ಚುರಿಗಳು, ನ್ಯಾಷನಲ್ ಪಾರ್ಕ್ಸ್ಗಳು, ಟೈಗರ್ ರಿಸರ್ವ್ಸ್ಗಳು ಎಲ್ಲಿವೆ ಅಂತ ಹೊಂದಿಸಿ ಬರೆಯರಿಯಲ್ಲೂ ಕೂಡ ಈ ಪ್ರಶ್ನೆಗಳನ್ನು ಕೇಳಬಹುದಾಗಿದೆ. ಇನ್ನು ಮುಂದಿನ ಆರ್ಟಿಕಲ್ ಮ್ಯಾಪಿಂಗ್ ರಿಲೇಟ್ ಆದಂತಹ ಒಂದು ಇಂಪಾರ್ಟೆಂಟ್ ಆರ್ಟಿಕಲ್ ಆಗಿದ್ದು, ಬಟ್ಗೆ ಕ್ರೆಕ್ಟರ್ ಅನ್ನುವ ಈ ಒಂದು ಕುಳಿ ಇತ್ತೀಚೆಗೆ ನ್ಯೂಸ್ನಲ್ಲಿತ್ತು. ಕಾಂಟೆಕ್ಸ್ಟನ್ನು ಮೊದಲಿಗೆ ಅರ್ಥ ಮಾಡ್ಕೊಳ್ಳೋದಾದರೆ, ಮಿಲಿಯನ್ನಷ್ಟು ವರ್ಷಗಳ ಹಿಂದೆ ರೂಪವಾದಂತಹ ರಷ್ಯಾದ ಸೈಬೀರಿಯಾದ ಈ ಒಂದು ಪರ್ಮಾಫ್ರಾಸ್ಟ್ ಪ್ರದೇಶವಾಗಿ ಈ ಬಟ್ಗೆ ಕ್ರೇಟರ್ ಗುರುತಿಸಿಕೊಳ್ಳುತ್ತದೆ. ಬಟ್ಗೆ ಕ್ರೇಟರ್ ಅಂತ ಕೂಡ ಇದನ್ನು ಕರೀತಾರೆ. ಈ ಒಂದು ಇಮೇಜ್ನಲ್ಲಿ ನೋಡ್ಬೋದು, ಈ ಸಾಮಾನ್ಯ ಸಮತಟ್ಟಾದಂತಹ ಪ್ರದೇಶದಲ್ಲಿ ಕುಳಿಯಾಗಿ ರೂಪುಗೊಂಡಿರುವಂತಹ ಈ ಒಂದು ಪ್ರದೇಶವನ್ನು ಬಟ್ಗೆ ಕ್ರೇಟರ್ ಅಂತ ಕೂಡ ಕರೀತಾರೆ. ಬಟ್ಗೆ ಕ್ರೇಟರ್ ಅಂತ ಕೂಡ ಕರೀತಾರೆ. ಸೊ ಇದು ಎಲ್ಲಿದೆ? ರಷ್ಯಾದಲ್ಲಿ ಇದೆ ಅನ್ನೋದು ಇಂಪಾರ್ಟೆಂಟ್ ಆದಂತಹ ಮಾಹಿತಿ ಆಗುತ್ತೆ. ಸೊ ಪರ್ಮಾಫ್ರಾಸ್ಟ್ ರೂಪದಲ್ಲಿ ಕಂಡುಬರುವಂತಹ ಅತಿ ದೊಡ್ಡ ಕುಳಿಯಾಗಿದ್ದು, ಜಗತ್ತಿನಲ್ಲೇ ಅತಿ ದೊಡ್ಡ ಒಂದು ಡಿಪ್ರೆಷನ್ ಪ್ಲೇಸ್ ಅಂತ ಕೂಡ ಇದನ್ನು ಕರೀತಾರೆ, ದೊಡ್ಡ ಕುಳಿ ಅಂತ. ಸೊ ಹೆಪ್ಪುಗಟ್ಟಿದಂತಹ ನೆಲದಿಂದ ಕರಗಿ ಸುಮಾರು ಪ್ರತಿ ವರ್ಷಕ್ಕೂ ಕೂಡ ಈ ಬಟ್ಗೆ ಕ್ರೇಟರ್ ಏನಿದೆ 35 ಕ್ಯೂಬಿಕ್ ಫೀಟ್ನಷ್ಟು ಬೆಳೀತಾ ಇದೆ. ಈ ಒಂದು ಕುಳಿ ಏನಿದೆ ಅದರ ವಿಸ್ತೀರ್ಣವನ್ನು ಹೆಚ್ಚಿಸಿಕೊಳ್ತಾ ಹೋಗ್ತಾ ಇದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು, ಅಥವಾ ಈ ಅಧ್ಯಯನದ ಪ್ರಕಾರ ಪಬ್ಲಿಷ್ ಮಾಡಲಾಗಿತ್ತು. ಸೊ ಹೀಗಾಗಿ ಈ ಬಟ್ಗೆ ಕ್ರೇಟರ್ ಬಗ್ಗೆ ಕೆಲವೊಂದಿಷ್ಟು ಬೇಸಿಕ್ ಇನ್ಫಾರ್ಮೇಷನ್ಸ್ಗಳನ್ನು ಈ ಆರ್ಟಿಕಲ್ನಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಣ. ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಈ ಬಟ್ಗೆ ಕ್ರೇಟರ್ ಅಥವಾ ಈ ಒಂದು ದೊಡ್ಡ ಕುಳಿ ಎಲ್ಲಿದೆ ಅಂತಂದರೆ ರಷ್ಯಾದಲ್ಲಿದೆ ಅಂತ ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ. ಈ ರಷ್ಯಾದ ಸೈಬೀರಿಯಾ ಪ್ರದೇಶದಲ್ಲಿರುವಂತಹ ಈ ಸಖಾ ರಿಪಬ್ಲಿಕ್ ನಲ್ಲಿರುವಂತಹ ಸ್ಥಳೀಯ ಜನರಿಂದ ಈ ಕ್ರೆಟರನ್ನು ಅಥವಾ ಈ ಒಂದು ಕುಳಿಯನ್ನು ದ ಗೇಟ್ವೇ ಟು ಅಂಡರ್ವರ್ಲ್ಡ್ ಅಥವಾ ಭೂಗತ ಲೋಕದ ಗೇಟ್ವೇ ಅಂತ ಕೂಡ ಈ ಒಂದು ಸ್ಥಳೀಯ ಜನರಿಂದ ಗುರುತಿಸಲಾಗುತ್ತದೆ. ದ ಗೇಟ್ವೇ ಆಫ್ ಅಂಡರ್ ವರ್ಲ್ಡ್ ಅಂತ ಈ ಒಂದು ಪ್ರದೇಶವನ್ನು ಗುರುತಿಸಲಾಗುತ್ತೆ. ವಿಶ್ವದ ಅತಿ ದೊಡ್ಡ ಪರ್ಮಾಫ್ರಾಸ್ಟ್ ಕುಳಿ ಅಂತ ಈ ರಷ್ಯಾದ ಬಟ್ಗೆ ಕ್ರೇಟರನ್ನು ಗುರುತಿಸಲಾಗುತ್ತೆ. ಪರ್ಮಾಫ್ರಾಸ್ಟ್ ಅಂದರೆ ಏನು ಅಂತ ನಾವು ಲಾಸ್ಟ್ ಮಂತ್ನಲ್ಲಿ ಒಂದು ಆರ್ಟಿಕಲ್ನಲ್ಲಿ ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ವಿ. ಅಂದರೆ ಪರ್ಮನೆಂಟ್ಲಿ ಫ್ರೋಝನ್ ಆದಂತಹ ಒಂದು ನೆಲವನ್ನು ಪರ್ಮಾಫ್ರಾಸ್ಟ್ ಅಂತ ಕರೀತಾರೆ. ಈ ಇಮೇಜ್ನಲ್ಲಿ ಕ್ಲಿಯರ್ ಆಗಿ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಪದರದ ರೂಪದಲ್ಲಿ ನೆಲದ ಮೇಲೆ ಬಿದ್ದಂತಹ ಈ ಹಿಮ ಏನಿದೆ ಸಾಕಷ್ಟು ವರ್ಷಗಳಲ್ಲಿ, ಸುಮಾರು 2 ವರ್ಷಗಳಲ್ಲಿ, ಮಿನಿಮಮ್ ಆಗಿ 2 ವರ್ಷಗಳಲ್ಲಿ -32 ಡಿಗ್ರಿ ಫ್ಯಾರನ್ಹೀಟ್ ಅಥವಾ 0 ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆ ತಾಪಮಾನದಲ್ಲಿ ಸಂಪೂರ್ಣವಾಗಿ ಹೆಪ್ಪುಗಟ್ಟಿ ಹೋಗುತ್ತದೆ. ಸೊ ಈ ಒಂದು
ಹಿಮದ ಒಂದು ಪದರಗಳು ಅಥವಾ ಹೆಪ್ಪುಗಟ್ಟಿದ ಹಿಮದ ಪದರಗಳನ್ನು ಪರ್ಮಾಫ್ರಾಸ್ಟ್ ಅಂತ ಕರೀತಾರೆ. ಆ ಒಂದು ಭೂಪ್ರದೇಶವನ್ನು ಪರ್ಮನೆಂಟ್ಲಿ ಫ್ರೋಝನ್ ಏರಿಯಾ ಅಥವಾ ಪರ್ಮಾಫ್ರಾಸ್ಟ್ ಅಂತ ಗುರುತಿಸ್ತಾರೆ. ಸೊ ಇದೇ ಒಂದು ಪರ್ಮಾಫ್ರಾಸ್ಟ್ ಏನಾಗುತ್ತೆ ಅಂತಂದರೆ ಸುಮಾರು 2.58 ಮಿಲಿಯನ್ ವರ್ಷಗಳ ಹಿಂದೆ ಈ ಕ್ವಾಟರಿನರಿ ಐಸ್ ಏಜ್ ಅಥವಾ ಹಿಮದ ಯುಗ ಏನಿತ್ತು ಆ ಸಂದರ್ಭದ ನಂತರ ಈ ಪರ್ಮಾಫ್ರಾಸ್ಟ್ ಆದಂತಹ ನೆಲ ಏನಾಗುತ್ತೆ, ಭೂಮಿಯ ಉಷ್ಣಾಂಶ ಹೆಚ್ಚಾಗುವುದರಿಂದ ಆ ಒಂದು ಪದರಗಳು ಅಥವಾ ಹೆಪ್ಪುಗಟ್ಟಿದ ಹಿಮದ ಪದರಗಳು ಸತತವಾಗಿ ಕರಗಿ ಆ ಒಂದು ಕುಳಿಯನ್ನು ರೂಪಿಸಿವೆ, ಅಂದರೆ ಭೂಕುಸಿತ ಆಗಿ ಆ ಒಂದು ಬಟ್ಟಿಗೆ ಕ್ರೇಟರನ್ನು ರೂಪಿಸಿವೆ ಅಂತ ಇದರ ಒಂದು ಹಿಸ್ಟ್ರಿಯನ್ನು ವಿಜ್ಞಾನಿಗಳಿಂದ ಒಂದು ಅಂದಾಜು ಮಾಡಲಾಗುತ್ತೆ. 2.2 ಮಿಲಿಯನ್ ವರ್ಷಗಳ ಹಿಂದೆ ಈ ಕುಳಿ ರೂಪುಗೊಂಡಿದೆ. ಇದು ಜಗತ್ತಿನಲ್ಲೇ ಅತಿ ದೊಡ್ಡದಾದಂತಹ ಪರ್ಮಾಫ್ರಾಸ್ಟ್ ಕ್ರೇಟರ್ ಅಥವಾ ಕುಳಿಯಾಗಿದೆ. ಯಾವುದು? ರಷ್ಯಾದಲ್ಲಿರುವಂತಹ ಬಟ್ಟಿಗೆಕಾ ಕ್ರೇಟರ್ ಅಂತ ನಾವು ಸಿಂಪಲ್ ಆಗಿ ಇದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ಸೊ ಪರ್ಮಾಫ್ರಾಸ್ಟ್ ಅಂದರೆ ಏನು ಅಂತ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ಸಾಮಾನ್ಯವಾಗಿ ಈ ರಷ್ಯಾದ ಪ್ರದೇಶಗಳು ಮತ್ತು ಉತ್ತರ ಮತ್ತು ದಕ್ಷಿಣ ಒಂದು ಧ್ರುವಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಈ ಪರ್ಮಾಫ್ರಾಸ್ಟ್ ನೆಲಗಳನ್ನು ನಾವು ಕಾಣ್ತೇವೆ. ಈ ಇಮೇಜ್ನಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ಲೇಯರ್ಗಳ ರೂಪದಲ್ಲಿ ಅಥವಾ ಪದರಗಳ ರೂಪದಲ್ಲಿ ಈ ಒಂದು ಹಿಮ ಹೆಪ್ಪುಗಟ್ತಾ ಹೋಗಿದೆ. ಅದರ ಮೇಲೆ ಈ ಮಣ್ಣು ಮತ್ತು ಗಿಡಗಳು ಕೂಡ ಬೆಳೆದಿವೆ ಅಂತ. ಸೊ ಈ ಭೂಮಿಯ ಉಷ್ಣಾಂಶ ಹೆಚ್ಚಾಗುವುದರಿಂದ ಈ ಹೆಪ್ಪುಗಟ್ಟಿದಂಥ ಹಿಮ ಕರಗಿ ಆ ಒಂದು ಪ್ರದೇಶದಲ್ಲಿ ವ್ಯಾಕ್ಯೂಮ್ ಕ್ರಿಯೇಟ್ ಆಗಿ ಆ ಒಂದು ಭೂಕುಸಿತ ಉಂಟಾಗುತ್ತೆ. ಇದನ್ನು ಕ್ರೇಟರ್ ಅಂತ ಕರೀತಾರೆ. ಬಟ್ಟಿಗೆ ಕ್ರೇಟರ್ ಎಲ್ಲಿದೆ? ರಷ್ಯಾದಲ್ಲಿದೆ ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ. ಸೊ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ಈ ಇಮೇಜ್ನಲ್ಲಿ ಈ ರೀತಿ ಕಾಣ್ತಾ ಇದೆ, ಬಟ್ ಇದರ ಎಕ್ಸಾಕ್ಟ್ ಆದಂತಹ ಡಿಸೈನನ್ನು ನೋಡೋದಾದರೆ ಇದು ಒಂದು ಟ್ಯಾಡ್ಪೋಲ್ ರೂಪದಲ್ಲಿ ಕಂಡುಬರುತ್ತೆ. ಟ್ಯಾಡ್ಪೋಲ್ ಅಂತಂದರೆ ಈ ಕಪ್ಪೆಯ ಮರಿಗಳೇನಿರ್ತವೆ ಬಾಲವನ್ನು ಹೊಂದಿದಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಟ್ಯಾಡ್ಪೋಲ್ ರೂಪದಲ್ಲಿ ಕಂಡುಬರುತ್ತೆ. ಸೊ ಅದೇ ಒಂದು ರೂಪದಲ್ಲಿ ಈ ಬಟ್ಟಿಗೆ ಕ್ರೇಟರ್ ಇದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಇದು ಪ್ರತಿ ವರ್ಷ ಕೂಡ ಸುಮಾರು 35 ಮಿಲಿಯನ್ ಘನ ಅಡಿಗಳಷ್ಟು ಬೆಳೀತಾ ಇದೆ ಅಂತ ನಾವು ಕಾಂಟೆಕ್ಸ್ಟನ್ನು ಕೂಡ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ನೆಕ್ಸ್ಟ್ ಆರ್ಟಿಕಲ್ ಕೂಡ ಜಾಗ್ರಫಿಗೆ ಸಂಬಂಧಪಟ್ಟಂತಹ ಒಂದು ಇಂಪಾರ್ಟೆಂಟ್ ಆರ್ಟಿಕಲ್ ಆಗಿದ್ದು ನಾರ್ದರ್ನ್ ಲೈಟ್ಸ್ ಅಂತ ಇತ್ತೀಚೆಗೆ ನ್ಯೂಸ್ನಲ್ಲಿತ್ತು. ನಾರ್ದರ್ನ್ ಲೈಟ್ಸ್ ಅಥವಾ ಆರೋರಾ ಅಂತ ಇತ್ತೀಚೆಗೆ ನ್ಯೂಸ್ನಲ್ಲಿತ್ತು. ಆರೋರಾಸ್ ಅಂದರೆ ಏನು ಅಂತ ನಾವು ಈಗ ಡೀಟೇಲ್ ಆಗಿ ಒಂದು ಆರ್ಟಿಕಲ್ನಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಣ. ಇದು ಒಂದು ವಿಶೇಷವಾದಂತಹ ವಿದ್ಯಮಾನ ಅಥವಾ ಫೆನಾಮಿನಾನ್ ಆಗಿದ್ದು ಇದರ ಬಗ್ಗೆ ಈ ಕಾನ್ಸೆಪ್ಟನ್ನು ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ. ಅದಕ್ಕಿಂತ ಮುಂಚೆ ಈ ಭೂಮಿ ಏನು ಕಾಣ್ತಾ ಇದೆ, ನಮ್ಮ ಭೂಮಿ ತನ್ನ ಸುತ್ತುವುದರಿಂದ ಅಥವಾ ಒಂದು ರೊಟೇಟ್ ಆಗುವುದರಿಂದ, ಸತತವಾಗಿ ಸುತ್ತುವುದರಿಂದ ಈ ಮ್ಯಾಗ್ನೆಟಿಕ್ ಫೀಲ್ಡ್ ಅಥವಾ ಕಾಂತೀಯ ಕ್ಷೇತ್ರವನ್ನು ರೂಪಿಸುತ್ತದೆ. ಸೊ ಈ ಕಾಂತೀಯ ಕ್ಷೇತ್ರ ಅಥವಾ ಮ್ಯಾಗ್ನೆಟಿಕ್ ಫೀಲ್ಡ್ನ ಇಮೇಜ್ನಲ್ಲಿ ಕಾಣ್ತಾ ಇದೆ. ಮ್ಯಾಗ್ನೆಟಿಕ್ ಫೀಲ್ಡ್ನ ಮುಖ್ಯವಾದಂತಹ ಒಂದು ಅಡ್ವಾಂಟೇಜ್ ಏನು ಅಂತಂದರೆ ಈ ಸೂರ್ಯನಿಂದ ಹೊರಹೊಮ್ಮುವಂತಹ ಸೋಲಾರ್ ವಿಂಡ್ಸ್ ಅಥವಾ ಸೌರ ಮಾರುತಗಳಿಂದ ಅದರ ಒಂದು ತೀಕ್ಷ್ಣತೆಯಿಂದ ಭೂಮಿಯನ್ನು ಸಂರಕ್ಷಣೆ ಮಾಡುವಂತಹ ನಿಟ್ಟಿನಲ್ಲಿ ಈ ಭೂಮಿಯಿಂದ ಉತ್ಪಾದಿಸಲಾದಂತಹ ಮ್ಯಾಗ್ನೆಟಿಕ್ ಫೀಲ್ಡ್ ಅಥವಾ ಈ ಒಂದು ರಕ್ಷಾ ಕವಚ, ಕಾಂತೀಯ ಕವಚ ಏನಿದೆ ಸಾಕಷ್ಟು ಸಹಾಯ ಮಾಡುತ್ತದೆ ಭೂಮಿಯನ್ನು ರಕ್ಷಣೆ ಮಾಡುವಂತಹ ನಿಟ್ಟಿನಲ್ಲಿ. ಸೊ ಇದೇ ಒಂದು ಪ್ರಕ್ರಿಯೆಯಲ್ಲಿ ಅಂದರೆ ಈ ಸೋಲಾರ್ ವಿಂಡ್ಸ್ ಅಥವಾ ಸೌರ ಮಾರುತಗಳಿಂದ ಅಥವಾ ಸೂರ್ಯನಿಂದ ಹೊರಹೊಮ್ಮುವಂತಹ ಚಾರ್ಜ್ಡ್ ಪಾರ್ಟಿಕಲ್ಸ್ಗಳು ಮತ್ತು ಈ ಭೂಮಿಯ ಮ್ಯಾಗ್ನೆಟಿಕ್ ಫೀಲ್ಡ್ ಅಥವಾ ಕಾಂತೀಯ ವಲಯ ಈ ಎರಡರ ನಡುವಿನ ಘರ್ಷಣೆಯ ಸಂದರ್ಭದಲ್ಲಿ ಭೂಮಿಯ ಉತ್ತರ ಮತ್ತು ದಕ್ಷಿಣ ಧ್ರುವದಲ್ಲಿ ವಿಶೇಷವಾದಂತಹ ಒಂದು ವಿದ್ಯಮಾನ ನಡೆಯುತ್ತದೆ. ಅದೇನು ಅಂತಂದರೆ ಈ ಚಾರ್ಜ್ ಪಾರ್ಟಿಕಲ್ಸ್ ಏನಿರ್ತವೆ, ಈ ಸೂರ್ಯನಿಂದ ಬರ್ತಾ ಇರುವಂತಹ ಚಾರ್ಜ್ ಆದಂತಹ ಪಾರ್ಟಿಕಲ್ಸ್ ಅಥವಾ ಕಣಗಳು ಈ ಭೂಮಿಯ ಆಯೋನೋಸ್ಫಿಯರನ್ನು ಅಥವಾ ಆಯಾನುಗೋಳವನ್ನು ಅಪ್ಪಳಿಸಿದಾಗ ಈ ಒಂದು ಪ್ರದೇಶದಲ್ಲಿ ವಿಶೇಷವಾದಂತಹ ಬೆಳಕು ಹೊರಹೊಮ್ಮುತ್ತದೆ. ಸೊ ಆ ಒಂದು ವಿಶೇಷವಾದಂತಹ ಗ್ರೀನ್ ಕಲರ್ ಅಥವಾ ಹಸಿರು ಬಣ್ಣದ ಮತ್ತು ಕೆಂಪು ಬಣ್ಣದ ವಿಶೇಷವಾದಂತಹ ಬೆಳಕನ್ನು ನಾರ್ದರ್ನ್ ಲೈಟ್ಸ್ ಅಥವಾ ಸೌದರ್ನ್ ಲೈಟ್ಸ್ ಅಂತ ಕರೀತಾರೆ. ಉತ್ತರದಲ್ಲಿ ನಾರ್ದರ್ನ್ ಲೈಟ್ಸ್ ಅಂತ, ದಕ್ಷಿಣದಲ್ಲಿ ಸೌದರ್ನ್ ಲೈಟ್ಸ್ ಅಂತ ಕರೀತಾರೆ. ಸೊ ಅಥವಾ ಇದನ್ನು ಆರೋರಾಸ್ಗಳು ಅಂತ ಕೂಡ ಕರೀತಾರೆ. AURORAS ಆರೋರಾಸ್ ಅಂತ ಕೂಡ ಕರೀತಾರೆ. ಸೊ ಈ ಇಮೇಜ್ನಲ್ಲಿ ಕ್ಲಿಯರ್ ಆಗಿ ನೋಡ್ಬೋದು ಯಾವ ರೀತಿಯಾಗಿ ಸುಂದರವಾದಂತಹ ಪ್ರಕಾಶಮಾನವನ್ನು, ಇದು ರಾತ್ರಿ ಹೊತ್ತಿನಲ್ಲಿ ನಡೆಯುವಂತಹ ಒಂದು
ವಿಶೇಷವಾದಂತಹ ವಿದ್ಯಮಾನ ಅಂತ ನಾವು ಗುರುತಿಸ್ಬೋದು. ಆದರೆ ಈಗ ಈ ಕಾನ್ಸೆಪ್ಟ್ನಲ್ಲಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ, ಭೂಮಿಯ ಉತ್ತರ ಮತ್ತು ದಕ್ಷಿಣ ಭಾಗದಲ್ಲಿ ಈ ಆರೋರಾಸ್ಗಳನ್ನು ನಾವು ಕಾಣ್ತೇವೆ, ಈ ಒಂದು ವಿದ್ಯಮಾನವನ್ನು ನಾವು ಕಾಣ್ತೇವೆ. ಆದರೆ ಇತ್ತೀಚೆಗೆ ಈ ಸೂರ್ಯನಿಂದ ಹೊರಹೊಮ್ಮುತ್ತಿರುವಂತಹ ಸೋಲಾರ್ ವಿಂಡ್ಸ್ ಅಥವಾ ಸೌರಮಾರುತಗಳು ಅಥವಾ ಚಾರ್ಜ್ಡ್ ಪಾರ್ಟಿಕಲ್ಸ್ಗಳು ಹೆಚ್ಚಿನ ತೀಕ್ಷ್ಣತೆಯನ್ನು ಹೊಂದಿದ್ದ ಕಾರಣಕ್ಕಾಗಿ ನಮ್ಮ ಭಾರತದ ಲದಾಖ್ನ ಹ್ಯಾನ್ಲೆ ಅನ್ನುವ ಪ್ರದೇಶದಲ್ಲೂ ಕೂಡ ಈ ಆರೋರಾಸ್ಗಳನ್ನು ಕಾಣಲಾಗಿದೆ ಅಂತ ಇತ್ತೀಚೆಗೆ ಒಂದು ಅಧ್ಯಯನದ ಪ್ರಕಾರ ಪಬ್ಲಿಷ್ ಮಾಡಲಾಗಿತ್ತು. ನಾರ್ದರ್ನ್ ಲೈಟ್ಸ್ ಅಥವಾ ಆರೋರಾ ಬೋರಿಯಾಲಿಸ್ ಆರ್ ಇನ್ ಲದಾಖ್ ಅಂತ ಈ ಒಂದು ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಹೀಗಾಗಿ ಆರೋರಾಸ್ಗಳ ಬಗ್ಗೆ ನಾವು ಆಲ್ರೆಡಿ ವಿದ್ಯಮಾನದ ಬಗ್ಗೆ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ಈ ಆರೋರಾ ಬೋರಿಯಾಲಿಸ್ ಅಂತಂದರೆ ಈ ಉತ್ತರ ಧ್ರುವದಲ್ಲಿ ನಡೆಯುವಂತಹ ವಿದ್ಯಮಾನ ಅಥವಾ ಪ್ರಕಾಶಮಾನವನ್ನು ಆರೋರಾ ಬೋರಿಯಾಲಿಸ್ ಅಂತ ಕರೆದ್ರೆ, ದಕ್ಷಿಣದಲ್ಲಿ ಕಂಡುಬರುವಂತಹ ಈ ಒಂದು ವಿದ್ಯಮಾನವನ್ನು ಅಥವಾ ಈ ಒಂದು ಪ್ರಕಾಶವನ್ನು ಆರೋರಾ ಆಸ್ಟ್ರೇಲಿಯಸ್ ಅಂತ ಕರೀತಾರೆ. ಆಗಲೇ ನಾವು ಡಿಸ್ಕಸ್ ಮಾಡಿದ್ವಿ, ಈ ಸೂರ್ಯನಿಂದ ಹೊರಹೊಮ್ಮುವಂತಹ ಚಾರ್ಜ್ಡ್ ಪಾರ್ಟಿಕಲ್ಸ್ ಅಥವಾ ಈ ಸೌರ ಮಾರುತಗಳಿಂದ ರಕ್ಷಣೆ ಮಾಡುವಂತಹ ನಿಟ್ಟಿನಲ್ಲಿ ಭೂಮಿಯಿಂದ ಈ ಒಂದು ರಕ್ಷಾ ಕವಚವನ್ನು ಅಥವಾ ಮ್ಯಾಗ್ನೆಟಿಕ್ ಫೀಲ್ಡನ್ನು ರೂಪಿಸಲಾಗುತ್ತೆ. ಸೊ ಈ ಮ್ಯಾಗ್ನೆಟಿಕ್ ಫೀಲ್ಡ್ ಮತ್ತು ಈ ಒಂದು ಸೌರ ಮಾರುತಗಳ ನಡುವೆ ಅಯೋನೋಸ್ಪಿಯರ್ನಲ್ಲಿ, ಅಂದರೆ ಸುಮಾರು ಭೂಮಿಯಿಂದ 100 ಕಿಲೋಮೀಟರ್ನಿಂದ ಹಿಡಿದು 250 ಕಿಲೋಮೀಟರ್ಗಳವರೆಗೆ ಅಯೋನೋಸ್ಪಿಯರ್ ಅಂತ ಕರೀತಾರೆ. ಸೊ ಈ ಒಂದು ಅಯೋನೋಸ್ಪಿಯರ್ನಲ್ಲಿ ನಡೆಯುವಂತಹ ಒಂದು ಘರ್ಷಣೆಯಿಂದ ಆ ಒಂದು ಪ್ರದೇಶದಲ್ಲಿ ಈ ರೀತಿಯಾದಂತಹ ವಿಶೇಷ ಬೆಳಕು ಉಂಟಾಗುತ್ತದೆ. ಅದನ್ನು ಆರೋರಾಸ್ ಅಂತ ಕರೀತಾರೆ. ಸೊ ಆಗಲೇ ತಿಳಿಸಿದ ಹಾಗೆ ಉತ್ತರ ಗೋಳಾರ್ಧದಲ್ಲಿ ಈ ಆರೋರಾಸ್ಗಳನ್ನು ನಾರ್ದರ್ನ್ ಲೈಟ್ಸ್ ಅಥವಾ ಆರೋರಾ ಬೋರಿಯಾಲಿಸ್ ಅಂತ ಕರೆದ್ರೆ, ಸೌದರ್ನ್ ಲೈಟ್ಸ್ ಅಥವಾ ದಕ್ಷಿಣ ಗೋಳಾರ್ಧದಲ್ಲಿ, ದಕ್ಷಿಣ ಧ್ರುವದಲ್ಲಿ ಆರೋರಾ ಆಸ್ಟ್ರೇಲಿಯಸ್ ಅಂತ ಕರೀತಾರೆ ಅವನ್ನ. ಸೊ ಇದು ವಿಶೇಷವಾದಂತಹ ಒಂದು ಮಾಹಿತಿಯಾಗಿದೆ. ಈ ಮ್ಯಾಪ್ನಲ್ಲಿ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು ನೀವು. ಇಮೇಜ್ನಲ್ಲಿ ಕೆಂಪು ಮತ್ತು ಹಸಿರು ಬಣ್ಣದ ಕಾಂಬಿನೇಷನ್ ಆಗಿರ್ಬೋದು ಅಥವಾ ಹಸಿರು ಬಣ್ಣದ ವಿಶೇಷವಾದಂತಹ ಆಕಾಶವನ್ನು, ಬೆಳಕನ್ನು ಈ ಪ್ರದೇಶಗಳಲ್ಲಿ ನಾವು ಕಾಣ್ಬೋದು. ಸಾಮಾನ್ಯವಾಗಿ ಉತ್ತರ ಮತ್ತು ದಕ್ಷಿಣ ಧ್ರುವದಲ್ಲಿ ಕಂಡುಬರುವಂತಹ ಈ ಆರೋರಾಸ್ಗಳು ಸೂರ್ಯನ ಈ ಸೌರ ಮಾರುತಗಳು ಹೆಚ್ಚಿನ ತೀಕ್ಷ್ಣತೆಯನ್ನು ಹೊಂದಿದ್ದ ಕಾರಣಕ್ಕಾಗಿ ಭಾರತದ ಲದಾಖ್ ಪ್ರದೇಶದ ಹ್ಯಾನ್ಲೆಯಲ್ಲೂ ಕೂಡ ಕಂಡು ಬಂದಿವೆ ಅಂತ ನಾವು ಈಗ ಕಾಂಟೆಕ್ಸ್ಟನ್ನು ಕೂಡ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ನಿಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಅಥವಾ ಯೂಟ್ಯೂಬ್ನಲ್ಲಿ ಇದರ ಬಗ್ಗೆ ನೋಡಿ, ಈ ವಿಡಿಯೋಸ್ಗಳು ಯಾವ ರೀತಿಯಾಗಿ ಸುಂದರವಾದಂತಹ ಈ ಬೆಳಕನ್ನು ಜನರು ನೋಡಿ ಆಶ್ಚರ್ಯಭರಿತರಾಗ್ತಾ ಇದ್ದಾರೆ ಅಂತ. ಇನ್ನು ಮುಂದಿನ ಆರ್ಟಿಕಲ್, ಇತ್ತೀಚಿನ ದಿನಗಳಲ್ಲಿ ಜಗತ್ತಿನ ಅತಿ ಬೆಲೆ ಬಾಳುವಂತಹ ಸಾಂಬಾರ್ ಪದಾರ್ಥವಾಗಿ ಕೇಸರಿ ಗುರುತಿಸ್ಕೊಳ್ತಾ ಇದೆ ಅಥವಾ ಸ್ಯಾಫ್ರನ್ ಅಂತ ಕರೀತಾರೆ. ಸ್ಯಾಫ್ರನ್ ಅಂತ ಈ ಒಂದು ಕಾಶ್ಮೀರ್ ವ್ಯಾಲಿಯಲ್ಲಿ ಬೆಳೆಯುವಂತಹ ವಿಶೇಷವಾದಂತಹ ಮಸಾಲೆ ಪದಾರ್ಥ ಕೇಸರಿ ಅಂತ ಗುರುತಿಸಿಕೊಳ್ಳುತ್ತೆ. ಇತ್ತೀಚೆಗೆ ಬಂದಂತಹ ಒಂದು ಮಾಹಿತಿಯ ಪ್ರಕಾರ ಈ ಮಾರುಕಟ್ಟೆಯಲ್ಲಿ ಸುಮಾರು 4.5 ಲಕ್ಷ ರೂಪಾಯಿ ಪ್ರತಿ ಕೆಜಿಗೆ 4.5 ಲ್ಯಾಕ್ ಪ್ರತಿ ಕೆಜಿಗೆ ಇದರ ಒಂದು ಬೆಲೆ ತಲುಪಿದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ವಿಶೇಷವಾದಂಥ ಈ ಮಸಾಲೆ ಪದಾರ್ಥವನ್ನು ಸಾಮಾನ್ಯವಾಗಿ ಸಿಹಿ ತಿನಿಸುಗಳಲ್ಲಿ, ಫಾರ್ ಎಕ್ಸಾಂಪಲ್ ಹಾಲು, ಪಾಯಸ, ಜಿಲೇಬಿ, ಜಹಾಂಗೀರ್, ಕೇಸರಿ ಬಾತು ಈ ರೀತಿಯಾದಂತಹ ಸಾಕಷ್ಟು ವಿಶೇಷ ಖಾದ್ಯಗಳಲ್ಲಿ ಈ ವಿಶೇಷವಾದಂತಹ ಸಾಂಬಾರ್ ಪದಾರ್ಥವನ್ನು, ಕೇಸರಿಯನ್ನು ಬಳಸಲಾಗುತ್ತೆ. ಸೊ ಇದು ವಿಶೇಷವಾಗಿ ಭಾರತದ ಕಾಶ್ಮೀರ್ ಪ್ರದೇಶದಲ್ಲಿ, ಕಾಶ್ಮೀರ್ ಕಣಿವೆಯಲ್ಲಿ ಬೆಳೆಯುವಂತಹ ಒಂದು ವಿಶೇಷವಾದಂತಹ ಪದಾರ್ಥ ಆಗಿದೆ. ಇದು ಸಾಕಷ್ಟು ಬೆಲೆ ಬಾಳುವಂತಹ ಸ್ಪೈಸ್ ಆಗಿದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಭಾರತದಲ್ಲಿ ಈ ಕಾಶ್ಮೀರ್ ಪ್ರದೇಶದಲ್ಲಿರುವಂತಹ ಬುಡ್ಗಾಮ್ ಆಗಿರ್ಬೋದು, ಶ್ರೀನಗರ್ ಆಗಿರ್ಬೋದು, ಕಿಶ್ತ್ವಾರ್ ಜಿಲ್ಲೆ ಆಗಿರ್ಬೋದು, ಈ ರೀತಿಯಾದಂತಹ ಪ್ರದೇಶಗಳಲ್ಲಿ ಇದನ್ನು ಬೆಳೆದರೂ ಕೂಡ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಈ ಪ್ಯಾಂಪೋರ್ ಅನ್ನುವ ಪ್ರದೇಶದಲ್ಲಿ, ಕಾಶ್ಮೀರದ ಪ್ಯಾಂಪೋರೆ ಅನ್ನುವ ಒಂದು ಪ್ರದೇಶದಲ್ಲಿ ಈ ಒಂದು ಕೇಸರಿಯನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಯಲಾಗುತ್ತೆ. ಇದೇ ಒಂದು ಕಾರಣಕ್ಕಾಗಿ ಈ ಕಾಶ್ಮೀರದ ಕೇಸರಿ ಬಟ್ಟಲು ಅಂತ ಈ ಪ್ಯಾಂಪೋರೆಯನ್ನು ಗುರುತಿಸಲಾಗುತ್ತೆ. ಪ್ಯಾಂಪೋರೆ ಅನ್ನುವ ಈ ಒಂದು ಪ್ರದೇಶವನ್ನು ಕೇಸರಿ ಬಟ್ಟಲು ಅಥವಾ ಸ್ಯಾಫ್ರನ್ ಬೌಲ್ ಆಫ್ ಕಾಶ್ಮೀರ್ ಅಂತ ಕೂಡ ಗುರುತಿಸಲಾಗುತ್ತೆ. ನೆನ್ಪಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಆಗಲೇ ತಿಳಿಸಿದ ಹಾಗೆ ಜಾಗತಿಕವಾಗಿ ಅತಿ ಹೆಚ್ಚು ಬೆಲೆ ಬಾಳುವಂತಹ ಮಸಾಲೆ ಪದಾರ್ಥವಾಗಿ ಈ ಸ್ಯಾಫ್ರನನ್ನು ಗುರುತಿಸ್ತಾರೆ. 2020ನೇ ಇಸವಿಯಲ್ಲಿ ಈ ಒಂದು ಕೇಸರಿಯನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಯುವಂತೆ ಪ್ರೋತ್ಸಾಹ ಮಾಡುವಂತಹ ನಿಟ್ಟಿನಲ್ಲಿ ಈ ಒಂದು ಕೇಸರಿಗೆ ಅಥವಾ ಸ್ಯಾಫ್ರನ್ಗೆ
ಭೌಗೋಳಿಕ ಸೂಚಕದ ಒಂದು ಸ್ಥಾನಮಾನವನ್ನು ಕೂಡ ಕೇಂದ್ರ ಸರ್ಕಾರದಿಂದ ನೀಡಲಾಗುತ್ತೆ. ಅದೇ ರೀತಿಯಾಗಿ ಈ ಸ್ಯಾಫ್ರನ್ ಕೃಷಿಯನ್ನು ಸುಧಾರಣೆ ಮಾಡುವಂತಹ ನಿಟ್ಟಿನಲ್ಲಿ ಕ್ರಮಗಳನ್ನು ಕೈಗೊಳ್ಳುವಂಥ ಉದ್ದೇಶದಿಂದ ನ್ಯಾಷನಲ್ ಮಿಷನ್ ಆನ್ ಸ್ಯಾಫ್ರನ್ ಅಂತ ಕೂಡ ಲಾಂಚ್ ಮಾಡಲಾಗುತ್ತೆ ಕೇಂದ್ರ ಸರ್ಕಾರದಿಂದ. ಸೊ ನೆನ್ಪಿಟ್ಕೊಳ್ಳಿ, ಕೇಸರಿ ಬಟ್ಟಲು ಈ ಕಾಶ್ಮೀರದ ಪ್ಯಾಂಪೋರೆ ಅನ್ನುವ ಸ್ಥಳ, ಮತ್ತು 2020ರಲ್ಲಿ ಈ ಕೇಸರಿಗೆ, ಕಾಶ್ಮೀರ ಕಣಿವೆಯಲ್ಲಿ ಬೆಳೆಯುವಂತಹ ಈ ಕೇಸರಿಗೆ ಭೌಗೋಳಿಕ ಸೂಚಕ GI ಟ್ಯಾಗನ್ನು ನೀಡಲಾಗುತ್ತೆ. ನಂತರ ಈ ರಾಷ್ಟ್ರೀಯ ಮಿಷನ್ ಆನ್, ನ್ಯಾಷನಲ್ ಮಿಷನ್ ಆನ್ ಸ್ಯಾಫ್ರನ್ ಅಂತ ಕೂಡ ಈ ಒಂದು ಮಿಷನನ್ನು ಕೇಂದ್ರ ಸರ್ಕಾರದಿಂದ ಲಾಂಚ್ ಮಾಡಲಾಗಿದೆ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್ ಫ್ರೆಂಡ್ಸ್. ಈಗ ಡಿಸ್ಕಸ್ ಮಾಡಲಾದಂಥ ಆರ್ಟಿಕಲ್ಸ್ಗಳಿಗೆ ರೆಲೆವೆಂಟ್ ಆದಂತಹ ಪ್ರಮುಖ ರಿವಿಷನ್ ಪ್ರಶ್ನೆಗಳು ಏನು ಅಂತ ನೋಡೋಣ. ಫಸ್ಟ್ ರಿವಿಷನ್ ಪ್ರಶ್ನೆ ಅಥವಾ ಕ್ವಶನ್, ಸೋನೆ ರೂಪೆ ಅನ್ನುವ ವನ್ಯಜೀವಿ ಅಭಯಾರಣ್ಯ, ವೈಲ್ಡ್ ಲೈಫ್ ಸ್ಯಾಂಕ್ಚುರಿ, ಈ ಕೆಳಗಿನ ಭಾರತದ ಯಾವ ರಾಜ್ಯ ಅಥವಾ ಯೂನಿಯನ್ ಟೆರಿಟರಿಯಲ್ಲಿ ಲೊಕೇಟ್ ಆಗಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ 1 ಅರುಣಾಚಲ್ ಪ್ರದೇಶ್, ಆಪ್ಷನ್ 2 ಲದಾಖ್, ಆಪ್ಷನ್ 3 ಅಸ್ಸಾಂ ಅಥವಾ ಆಪ್ಷನ್ 4 ಮೇಘಾಲಯ ಅಂತ ನೀಡಲಾಗಿದ್ದು ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 3. ಅಸ್ಸಾಂನಲ್ಲಿ ಈ ಸೋನೆ ರೂಪೆ ಅನ್ನುವ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಲೊಕೇಟ್ ಆಗಿದೆ ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ. ಆಪ್ಷನ್ 3 ಈಸ್ ರೈಟ್ ಆನ್ಸರ್. ಆಗಲೇ ಡಿಸ್ಕಸ್ ಮಾಡಲಾದ ಹಾಗೆ ವಿಶೇಷವಾಗಿ ಈ ಒಂದು ಕೊಂಬಿನ ಗೇಂಡಾ ಮೃಗಗಳು ಕಂಡುಬರುವಂತಹ ಈ ವನ್ಯಜೀವಿ ಅಭಯಾರಣ್ಯ ಸೋನೆ ರೂಪೆ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ಇದರಲ್ಲಿ ಬುರಿಡಿ ಹಿಂಗ್ ಮತ್ತು ನಾಮ್ಚಾಂಗ್ ಅನ್ನುವ ನದಿಗಳು ಕೂಡ ಹರಿಯುತ್ತವೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಮುಂದಿನ ರಿವಿಷನ್ ಪ್ರಶ್ನೆ, ಈ ಕೆಳಗಿನ ಯಾವ ದೇಶದಲ್ಲಿ ಬಟ್ಗೈಕಾ ಕ್ರೇಟರ್ ಅಥವಾ ಬಟ್ಗೈಕಾ ಕುಳಿ ಲೊಕೇಟ್ ಆಗಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ 1 ಯುಗಾಂಡ, ಆಪ್ಷನ್ 2 ರಷ್ಯಾ, ಆಪ್ಷನ್ 3 ಜರ್ಮನಿ ಅಥವಾ ಆಪ್ಷನ್ 4 ಮ್ಯಾನ್ಮಾರ್ ಅಂತ ನೀಡಲಾಗಿದ್ದು ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 2. ರಷ್ಯಾದಲ್ಲಿ ಸೈಬೀರಿಯಾ ಪ್ರದೇಶದಲ್ಲಿ ಈ ಬಟ್ಗೈಕಾ ಕುಳಿ ಲೊಕೇಟ್ ಆಗಿದೆ ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ. ಆಪ್ಷನ್ 2 ಈಸ್ ರೈಟ್ ಆನ್ಸರ್. ಇಮೇಜ್ನಲ್ಲಿ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಈ ಪರ್ಮಾಫ್ರಾಸ್ಟ್ ಪ್ರದೇಶ ಕರಗಿ ಕುಸಿತವನ್ನು ಹೊಂದುವುದರಿಂದ ಈ ವಿಶೇಷವಾದಂತಹ ಜಗತ್ತಿನಲ್ಲಿ ಅತಿ ದೊಡ್ಡ ಪರ್ಮಾಫ್ರಾಸ್ಟ್ ಕುಳಿ ಬಟ್ಗೈಕಾ ಕ್ರೇಟರ್ ಲೊಕೇಟ್ ಆಗಿದೆ ಅಥವಾ ರೂಪುಗೊಂಡಿದೆ. ಸುಮಾರು 2.5 ಮಿಲಿಯನ್ ವರ್ಷಗಳ ಹಿಂದೆ ಈ ಭೂಕುಸಿತದಿಂದ ಅಥವಾ ಈ ಒಂದು ಹೆಪ್ಪುಗಟ್ಟಿದಂತಹ ನೆಲದ ಅಡಿ ಇರುವಂತಹ ಐಸ್ ಅಥವಾ ಹಿಮ ಏನಿದೆ ಅದು ಕರಗುವುದರಿಂದ ಈ ಒಂದು ಕ್ರೇಟರ್ ಅಥವಾ ಕುಳಿ ರೂಪುಗೊಂಡಿದೆ. ಇದು ಜಗತ್ತಿನಲ್ಲಿ ಅತಿ ದೊಡ್ಡದಾದಂತಹ ಪರ್ಮಾಫ್ರಾಸ್ಟ್ ಕುಳಿ ಅಂತ ನಾವು ಗುರುತಿಸಿದ್ವಿ. ಪರ್ಮಾಫ್ರಾಸ್ಟ್ ಅಂತಂದರೆ ಪರ್ಮನೆಂಟ್ಲಿ ಫ್ರೋಝನ್ ಆದಂತಹ ಒಂದು ಏರಿಯಾ. ಇಲ್ಲಿ ಏನಾಗುತ್ತೆ ಅಂತಂದರೆ ನೆಲದ ಅಡಿಯಲ್ಲಿ ಸಾವಿರಾರು ವರ್ಷಗಳಿಂದ ಅಥವಾ ಮಿನಿಮಮ್ 2 ವರ್ಷಗಳಿಂದ 0 ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆ ಉಷ್ಣಾಂಶದಲ್ಲಿ ಪದರಗಳ ರೂಪದಲ್ಲಿ ಈ ಹಿಮ ಹೆಪ್ಪುಗಟ್ತಾ ಹೋಗುತ್ತೆ. ಸೊ ಈ ಒಂದು ಪ್ರದೇಶವನ್ನು ಪರ್ಮಾಫ್ರಾಸ್ಟ್ ಅಂತ ಕರೀತಾರೆ. ಸೊ ಈ ಹೆಪ್ಪುಗಟ್ಟಿದಂತಹ ಹಿಮ ಏನಿದೆ ಉಷ್ಣಾಂಶ ಹೆಚ್ಚಾಗುವುದರಿಂದ ಕರಗಿ ಆ ಒಂದು ನೆಲದ ಕುಸಿತ ಉಂಟಾಗುತ್ತೆ, ಭೂಕುಸಿತ ಉಂಟಾಗುತ್ತೆ. ಸೊ ಅದೇ ಒಂದು ಪ್ರಕ್ರಿಯೆಯನ್ನು ಈ ಹಿಮಪಾತ ಅಂತ ಕೂಡ ಕರಿತೇವೆ. ಈ ಕುಳಿ ರೂಪುಗೊಳ್ಳಲು ಕೂಡ ಇದೇ ಒಂದು ಪ್ರಕ್ರಿಯೆ ಕಾರಣ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಮುಂದಿನ ರಿವಿಷನ್ ಪ್ರಶ್ನೆ, ಆರೋರಾ ಅನ್ನುವ ಈ ಭೌಗೋಳಿಕ ವಿದ್ಯಮಾನ ಭೂಮಿಯ ಯಾವ ಸ್ಥಳಗಳಲ್ಲಿ ಪ್ರಿಡಾಮಿನೆಂಟ್ಲಿ ಕಂಡುಬರುತ್ತದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ 1 ಭೂಮಿಯ ಸಮಭಾಜಕ ವೃತ್ತದಲ್ಲಿ, ಆಪ್ಷನ್ 2 ಮರುಭೂಮಿಗಳಲ್ಲಿ, ಆಪ್ಷನ್ 3 ಧ್ರುವ ಪ್ರದೇಶಗಳಲ್ಲಿ ಅಥವಾ ಆಪ್ಷನ್ 4 ಪೆಸಿಫಿಕ್ ಸಾಗರದಲ್ಲಿ ಅಂತ ಇದೆ. ಸರಿಯಾದ ಉತ್ತರ ಏನು ಅಂತಂದರೆ ಭೂಮಿಯ ಉತ್ತರ ಮತ್ತು ದಕ್ಷಿಣ ಧ್ರುವಗಳಲ್ಲಿ ಸಾಮಾನ್ಯವಾಗಿ ಆರೋರಾ ಅನ್ನುವ ವಿಶೇಷವಾದಂತಹ ಈ ಒಂದು ವಿದ್ಯಮಾನವನ್ನು ಕಾಣಬಹುದಾಗಿದೆ. ಆಪ್ಷನ್ 3 ಈಸ್ ರೈಟ್ ಆನ್ಸರ್. ಆರೋರಾ ಅಥವಾ ನಾರ್ದರ್ನ್ ಲೈಟ್ಸ್ ಅಥವಾ ಸೌದರ್ನ್ ಲೈಟ್ಸ್ ಅಂತ ಕರೆಯಲ್ಪಡುವಂತಹ ವಿಶೇಷವಾದಂತಹ ವಿದ್ಯಮಾನ ಈ ಸೂರ್ಯನ ಸೋಲಾರ್ ವಿಂಡ್ಸ್ ಅಥವಾ ಸೌರ ಮಾರುತಗಳಿಂದ ರಕ್ಷಣೆ ಒದಗಿಸುವಂತಹ ನಿಟ್ಟಿನಲ್ಲಿ ಭೂಮಿಯಿಂದ ತಯಾರಿಸಲಾದಂತಹ ಈ ಮ್ಯಾಗ್ನೆಟಿಕ್ ಫೀಲ್ಡ್ನೊಂದಿಗೆ ಈ ಸೌರ ಮಾರುತ ಅಥವಾ ಈ ಚಾರ್ಜ್ಡ್ ಪಾರ್ಟಿಕಲ್ಸ್ಗಳು ಘರ್ಷಣೆ ಮಾಡುವುದರಿಂದ ಈ ಉತ್ತರ ಮತ್ತು ದಕ್ಷಿಣ ಧ್ರುವದಲ್ಲಿ ವಿಶೇಷವಾಗಿ ಈ ಆರೋರಾಗಳು ರೂಪುಗೊಳ್ಳುತ್ತವೆ.
ಈ ಇಮೇಜ್ನಲ್ಲಿ ಕಾಣ್ಬೋದು. ಹಸಿರು ಮತ್ತು ಕೆಂಪು ಬಣ್ಣದ ವಿಶೇಷವಾದಂತಹ ಬಣ್ಣದ ಒಂದು ವಿದ್ಯಮಾನ ನಡೆಯುತ್ತದೆ ಆಕಾಶದಲ್ಲಿ. ಸೊ ಈ ಒಂದು ಪ್ರಕ್ರಿಯೆಯನ್ನು ಅಥವಾ ವಿದ್ಯಮಾನವನ್ನು ಆರೋರಾಸ್ ಅಂತ ಕರೀತಾರೆ. ಸೊ ಇತ್ತೀಚೆಗೆ ಈ ಧ್ರುವಗಳಲ್ಲಿ ಮಾತ್ರ ಕಂಡುಬರುವಂತಹ ಈ ಆರೋರಾಗಳು ಲದಾಖ್ನ ಹೆನ್ಲೆ ಅನ್ನುವ ಸ್ಥಳದಲ್ಲೂ ಕೂಡ ಕಂಡುಬಂದಿದ್ದು, ಯಾಕಂದರೆ ಸೋಲಾರ್ ವಿಂಡ್ಸ್ ಏನಿದೆ ಸಾಕಷ್ಟು ಇಂಟೆನ್ಸಿಟಿಯನ್ನು ಹೆಚ್ಚಿನ ಪ್ರಮಾಣದಲ್ಲಿ ಹೊಂದಿತ್ತು. ಸೊ ಹೀಗಾಗಿ ಈ ಲದಾಖ್ನಲ್ಲೂ ಕೂಡ ಧ್ರುವ ಪ್ರದೇಶದಲ್ಲಿ ಇಲ್ಲದೆ ಹೋದ್ರೂ ಕೂಡ ಈ ಪ್ರದೇಶದಲ್ಲಿ ಆರೋರಾಸ್ಗಳನ್ನು ಗುರುತಿಸಲಾಯಿತು, ಕಂಡುಹಿಡಿಯಲಾಯಿತು ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ದಟ್ ಈಸ್ ದ ರೀಸನ್ ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ಆರೋರಾಸ್. ಮುಂದಿನ ರಿವಿಷನ್ ಪ್ರಶ್ನೆ, ಕಾಶ್ಮೀರದ ಈ ಕೆಳಗಿನ ಯಾವ ಸ್ಥಳವನ್ನು ಸಾಮಾನ್ಯವಾಗಿ ಸಾಫ್ರನ್ ಬೌಲ್ ಆಫ್ ಕಾಶ್ಮೀರ್ ಅಥವಾ ಕೇಸರಿ ಬಟ್ಟಲು ಅಂತ ಕರೀತಾರೆ ಅಂತ ಪ್ರಶ್ನೆ ಇದೆ. ಆಪ್ಷನ್ 1 ಪ್ಯಾಂಪೋರ್, ಆಪ್ಷನ್ 2 ಕುಪ್ವಾರ, ಆಪ್ಷನ್ 3 ಪಹಲ್ಗಾಮ್ ಅಥವಾ ಆಪ್ಷನ್ 4 ಶ್ರೀನಗರ್ ಅಂತ. ಇದು ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 1 ಪ್ಯಾಂಪೋರಾ ಅನ್ನುವ ಕಾಶ್ಮೀರದ ಈ ಒಂದು ಸ್ಥಳದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕೇಸರಿಯನ್ನು ಬೆಳೆಯುವುದಕ್ಕೆ ಪ್ರಸಿದ್ಧ ಆಗಿರುವುದರಿಂದ ಇದನ್ನು ಸ್ಯಾಫ್ರನ್ ಬೌಲ್ ಆಫ್ ಕಾಶ್ಮೀರ್ ಅಂತ ಈ ಒಂದು ಪ್ರದೇಶವನ್ನು ಗುರುತಿಸಲಾಗುತ್ತೆ. ಸೊ ಆಪ್ಷನ್ 1 ಈಸ್ ರೈಟ್ ಆನ್ಸರ್. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್ ಫ್ರೆಂಡ್ಸ್. ಈ ಕಂಟೆಂಟನ್ನು ನಿಮ್ಮ ಎಲ್ಲ ಫ್ರೆಂಡ್ಸ್ಗಳ ಮತ್ತು ಎಲ್ಲ ಆಸ್ಪಿರೆಂಟ್ಸ್ಗಳ ಜೊತೆ ಶೇರ್ ಮಾಡಿ. ಡಿಸ್ಕಷನ್ ಲೈಕ್ ಆಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಡಿಸ್ಕಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಗೆ ಸರಿಯಾಗಿ ಕಮೆಂಟ್ ಮಾಡೋಕ್ಕೆ ಆನ್ಸರ್ ಮಾಡಿ ಟ್ರೈ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ಹ್ಯಾವ್ ಅ ನೈಸ್ ಡೇ.